ಸಂದರ್ಭದಲ್ಲೂ ಕೂಡ ನಮ್ಮ ಕಬಿನಿ ತುಂಬಿದೆ. ಕಬಿನಿ ನಮ್ಮ ಕಷ್ಟಕಾಲದಲ್ಲಿ ಕಾವೇರಿಗೆ ನಾವು ನೀರು ಬಿಡಬೇಕು, ಎಲ್ಲ ಕಷ್ಟಕಾಲದಲ್ಲೂ ಕೂಡ ಸಹಾಯ ಆಗ್ತಾ ಇದೆ. ನಮ್ಮ MLA ಅವರು ಸ್ವಲ್ಪ ಏರಿಯಾನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಕೂಡ ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ. ಮೊನ್ನೆ ನಾವು ಕ್ಯಾಬಿನೆಟ್ನಲ್ಲಿ 35 ಕೋಟಿ ರೂಪಾಯಿ ಅಷ್ಟು ವೆಚ್ಚದ ಕೆಲವು ಅಭಿವೃದ್ಧಿ ಕೆಲಸಕ್ಕೆ ನಾವು ಈಗಾಗಲೇ ತೆಗೆದುಕೊಂಡಿದ್ದೇವೆ ನಮ್ಮ ಮಹದೇಶ್ವರ ಬೆಟ್ಟದ ಕ್ಯಾಬಿನೆಟ್ನಲ್ಲಿ. ಇನ್ನು 50 ವರ್ಷ ಆಗಿದೆ ಈ ಡ್ಯಾಮ್ಗೆ, ಸುಮಾರು 15 ವರ್ಷ ಆಯಿತು ಅದಕ್ಕೆ, 59ರಿಂದ 74ರವರೆಗೆ ಅದನ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ. ಇನ್ನು 88 ಕೋಟಿ ರೂಪಾಯಿದು ಡ್ರಿಪ್ ಇರಿಗೇಷನ್ ಯೋಜನೆಯಲ್ಲಿ ನಾವು ಈಗಾಗಲೇ DPR ರೆಡಿ ಮಾಡಿ ಅನುಮೋದನೆ ಕಳಿಸಿದ್ದೀವಿ. ಇಡೀ ರಾಜ್ಯದಲ್ಲೇ ನಮ್ಮ ಟೆಕ್ನಿಕಲ್ ಟೀಮು ಎಲ್ಲ ಡ್ಯಾಮ್ಗಳು ಕೂಡ ಸೇಫ್ಟಿಗೋಸ್ಕರ, ಯಾವಾಗ ನಮ್ಮದು ಇದ್ರದ್ದು ತುಂಗಭದ್ರದು ಸ್ವಲ್ಪ ಒಂದು ಗೇಟ್ ಎಡ್ವರ್ಟ್ ಆಯಿತು, ಆ ದೃಷ್ಟಿಯಿಂದ ಇಡೀ ರಾಜ್ಯದ ಎಲ್ಲ ಡ್ಯಾಮ್ಗಳಿಗೂ ಕೂಡ ನಾವು ಒಂದು ಟೆಕ್ನಿಕಲ್ ರಿಪೋರ್ಟ್ಗೆ ಒಂದು ಡ್ಯಾಮ್ ಸೇಫ್ಟಿಗೋಸ್ಕರ ನಾವು ಕಳಿಸ್ಕೊಟ್ಟಿದ್ವಿ. ಇದನ್ನು ಕೂಡ 88 ಕೋಟಿ ರೂಪಾಯಿ ಒಂದು DPR ತಯಾರಾಗಿದೆ. ಅವ್ರು ಕೊಟ್ಟ ತಕ್ಷಣ ಏನೇ ಕೆಲಸ ಇದ್ದರೆ ಬೇರೆ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟು ನಾವು ಈ ಯೋಜನೆಗಳನ್ನು ತೆಗೆದುಕೊಳ್ಬೇಕು ಅಂತ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಆದ್ದರಿಂದ ಜೊತೆಗೆ ಚಿಕ್ಕಮಗಳೂರು ಇದನ್ನು PPFಲಿ ಈಗ ಯೂನಿವರ್ಸಿಟಿ ಟೆಂಡರ್ ಕರಿಬೇಕು ಅಂತ ಹೇಳಿದ್ದಾರೆ. ಈ ಗಾರ್ಡನ್ ಎಲ್ಲ ಸ್ವಲ್ಪ ಉತ್ತೇಜನ ಮಾಡಲಿಕ್ಕೆ ಯಾರು ಬಂದರೆ ನಾವು ಅವಕಾಶ ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಕಬಿನಿ ಉತ್ಸವ ಮಾಡಬೇಕು ಅನ್ನುವಂಥ, ಯಾಕಂದರೆ 50 ವರ್ಷ ಆಗಿದೆ ಡ್ಯಾಮ್ಗೆ. ನೋಡೋಣ, ಅದು ಪ್ರಸ್ತಾವನೆ ಕೊಟ್ಟಿದ್ದಾರೆ, ಚರ್ಚೆ ಮಾಡ್ತೀನಿ ನಾನು. ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಹತ್ರ ಬೇರೆ ನಾನು ಚರ್ಚೆ ಮಾಡ್ತೀನಿ. ಇದು ಇದೆ, ಕಾವೇರಿ ಆರತಿ ಇದೆ, ಇವೆಲ್ಲ ಕೂಡ ಇದೆ, ಎಲ್ಲ ನಾವು ಮಾಡಬೇಕು ಅಂತ ಹೊರಟಿದ್ದೇವೆ. ಟೂರಿಸಮ್ನ ಜಾಸ್ತಿ ಅಟ್ರಾಕ್ಟ್ ಮಾಡಬೇಕು, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು, ಇದು ನಮ್ಮ ಸರ್ಕಾರದ ಒಂದು ಸಂಕಲ್ಪ ಇದೆ. ಆ ದೃಷ್ಟಿಯಲ್ಲಿ ನಾವು ಮಾಡ್ತೀವಿ. ಬಟಾನಿಕಲ್ ಗಾರ್ಡನ್ ಮಾದರಿಯಲ್ಲಿ ಮಾಡಬೇಕು ಅಂತೇಳಿ ಆಲ್ರೆಡಿ ಎಲ್ಲ ಆಗಿದೆ ಸರ್. ನಂದಿಗುದಿ ಅಂತಂದ್ರೆ ಬಂಡವಾಳ ಹಾಕೋರು ಬರಬೇಕು, ಸರ್ಕಾರದಿಂದ ಹಾಕಬೇಕು. ಫಸ್ಟು ನಾವು ಪ್ರಯಾರಿಟಿ ನೀರನ್ನು ಸರಿಯಾದ ರೀತಿ ಬಳಕೆ ಆಗಬೇಕು, ಡ್ಯಾಮ್ ಸೇಫ್ಟಿ ವಿಚಾರಕ್ಕೆ ನಾವು ಮಾಡ್ತಾ ಇದ್ದೀವಿ. ಸರ್, ನೀವು ನಿನ್ನೆ ಡೆಲ್ಲಿಗೆ ಹೋಗಿದ್ದ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ದಿಢೀರ್ನೆ DK ಶಿವಕುಮಾರ್ ಡೆಲ್ಲಿಗೆ. ನಾನು ಚೀಫ್ ಮಿನಿಸ್ಟರ್ಗೂ ನಮ್ಮ ಇವ್ರಿಗೂ ಕೂಡ ನಾನು ಹೇಳಿದೆ, ನನಗೆ ಎಮರ್ಜೆನ್ಸಿ ಬೇರೆ ಮೊದಲೇ ಪ್ರೋಗ್ರಾಮ್ ನನಗೆ ಟೈಮಿಂಗ್ ಫಿಕ್ಸ್ ಆಗಿತ್ತು, ಅದಕ್ಕೆ ನಾನು ಭಾಷಣ ಮಾಡಿಬಿಟ್ಟು ನಾನು ಹೊರಟೆ. ಸದ್ಯ ಏನೋ ದೇವ್ರ ದೊಡ್ಡವನು ಚಾಮುಂಡೇಶ್ವರಿ ಕೃಪೆಯಿಂದ ನನ್ನ ಬೆಂಗಾವಲು ಗಾಡಿ ಆಕ್ಸಿಡೆಂಟ್ ಆಯಿತು, ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಸದ್ಯ ಭಾಳ ಸೀರಿಯಸ್ ಆಕ್ಸಿಡೆಂಟೇ ಆಯಿತು, ಪಲ್ಟಿ ಹೊಡೆದುಬಿಟ್ಟು ಗಾಡಿ. ಆದರೆ ನಾನು ಹೋಗಿ 7:30 ಗಂಟೆಗೆ ಅದು ತಲುಪಿ ತಿರ್ಗಿ ವಾಪಸ್ಸು 9 ಗಂಟೆಗೆ ವಾಪಸ್ ಬಂದಿದ್ದೀನಿ. ಬಂದು ಮಧ್ಯರಾತ್ರಿನೇ ಇಲ್ಲಿಗೆ ಬಂದು ಬೆಳಗ್ಗೆ ಕೂಡ ಈಗ ಪಾರ್ಟಿಸಿಪೇಟ್ ಮಾಡ್ತೀನಿ. ನಾನು ಯಾವುದೋ ವಕೀಲರನ್ನ ಅಪಾಯಿಂಟ್ಮೆಂಟ್ ನಾನು ತೊಗೊಂಡಿದ್ದೆ ಬೇರೆ ಯಾವುದೋ ವಿಚಾರಕ್ಕೆ, ಅದಕ್ಕೆ ಹೋಗ್ಬಿಟ್ಟು ನನ್ನ ಕೆಲಸ ಮುಗಿಸ್ಕೊಂಡು ನಾನು ಬಂದಿದ್ದೀನಿ. ಅದು ಬಿಟ್ಟರೆ ಯಾವ ರಾಜಕಾರಣನೂ ಇಲ್ಲ, ಯಾವ ಟೂರ್ ಪ್ರೋಗ್ರಾಮು ಇಲ್ಲ, ಏನಿಲ್ಲ. ನನ್ನ ಖಾಸಗಿ ಕಾರ್ಯಕ್ರಮ ಓದೇ ಮುಗಿಸ್ದೆ ಬಂದೆ. ಬಹಳ ಪ್ರೀತಿ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವಮಾನ ಆಯಿತು ಅನ್ನೋ ರೀತಿ ಅವ್ರಿಗೆ ಯಾವಾಗ ನನ್ನ ಮೇಲೆ ಪ್ರೀತಿ ಜಾಸ್ತಿ, ಮೋರ್ ಸ್ಟ್ರಾಂಗ್, ಮೋರ್ ಲವ್ ಆಲ್ಸೋ.